ನಮಸ್ಕಾರ ಓಫರ್ಡ್ ನಾನು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೇ ಬರುವಂತ 11ನೇ ತಾರೀಕು ಅಂದ್ರೆ ಇದೇ ತಿಂಗಳು ಅಕ್ಟೋಬರ್ 11ಕ್ಕೆ ಹೆಬ್ಬಳ್ಳಿ ಜನರ ಹುಟ್ಟುಹಬ್ಬದ ಅಂಗವಾಗಿ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಕೂಡ ಜರುಗುತ್ತದೆ. ಸರ್ವಶ್ರೇಷ್ಠ ಕಲಾಭೂಷಣ 2024-25ರ ಒಂದು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೀತದೆ. ಈ ಕಾರ್ಯಕ್ರಮದಲ್ಲಿ ವಿನೋದ್ ರಾಜ್ಕುಮಾರ್ ಹಾಗೂ ಖ್ಯಾತ ಸಂಗೀತಗಾರರಾದಂಥ ಅದು ನಮ್ಮ ಉತ್ತರ ಕರ್ನಾಟಕದ ರವೀಂದ್ರ ಸೋರ್ನಾಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಹಲವಾರು ಕಲಾವಿದರು, ಬ್ರಹ್ಮಗಂಟು ಧಾರಾವಾಹಿಯ ವಿಶೇಷವಾದಂಥ ನಟಿ ಗೀತಾ ಅವರು ಕೂಡ ಬರ್ತಾ ಇದ್ದಾರೆ. ಶಾಂತಂ ಪಾಪಂ ವಿಶೇಷವಾದಂಥ ಕಲಾವಿದರು ಮಾಲು ವಿಜಯವರು ಕೂಡ ಬರ್ತಾ ಇದ್ದಾರೆ. ಇದರ ಜೊತೆಗೆ ಹಲವಾರು ಕಲಾವಿದರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾಗಿ ಹೆಬ್ಬಳ್ಳಿ ಅಜ್ಜನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ 85ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಡೆಯುವಂತಹ ಕಾರ್ಯಕ್ರಮ ಇದೇ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಅದರ ಜೊತೆಗೆ ಬೆಳಗ್ಗೆ 8 ಗಂಟೆಗೆ ಒಂದು ಹೆಲ್ಮೆಟ್ ಕಡ್ಡಾಯ, ಸೀಟ್ ಬೆಲ್ಟ್ ಕಡ್ಡಾಯ, ಜೀವ ಮತ್ತು ದಂಡದಿಂದ ಉಳಿತಾಯ ಎನ್ನುವ ಒಂದು ಜಾಥಾ ಕೂಡ ಈ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು, ಯಾಕಂದ್ರೆ ಸಮಾಜ ಸೇವೆ ಈಶ ಸೇವೆ ಅನ್ನೋ ಒಂದು ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದವರು ತಾವೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ಇದು ಜಯ ಕರ್ನಾಟಕ ಸಂಘಟನೆ ಹಾಗೂ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ಸರ್ವಶ್ರೇಷ್ಠ ಕಲಾಭೂಷಣ ಅವಾರ್ಡ್ ನಡೀತಾ ಇದೆ. ಇದು ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಒಂದು ಕಲಾ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಸ್ವಾಗತ ಕೋರ್ತಾ ಇದೀವಿ. ಈ ಕಾರ್ಯಕ್ರಮ ತಾವೆಲ್ಲ ನೋಡಿರ್ಬೋದು. ಬಹಳ ವಿಶೇಷವಾದಂತ ಹೆಬ್ಬಳ್ಳಿ ಅಜ್ಜನವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಡೆಯುವಂತ ಸಾಕಷ್ಟು ಈ ಒಂದು ವಿನೋದ್ ರಾಜ್ ಅವರಿದ್ದಾರೆ, ನಮ್ಮ ರವೀಂದ್ರ ಸೋರ್ಗಾವ್ ಇದ್ದಾರೆ. ಇವರೆಲ್ಲರ ಮಧ್ಯೆ ಈ ಒಂದು ವಿಶೇಷವಾದಂತಹ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ತಾವೆಲ್ಲ ಬಹಳ ವಿಶೇಷವಾದಂತಹ ಪುರಸ್ಕೃತರಿದ್ದಾರೆ. ರಾಜ್ಯದ ಎಲ್ಲ ಮೂಲೆಗಳಿಂದ ಬರುವಂತಹ ಈ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ಈ ವೇದಿಕೆಗೆ ಆಹ್ವಾನ ಮಾಡ್ಕೋತಾ ಇದೀವಿ. ತಾವೆಲ್ಲ ದಯವಿಟ್ಟು ಬನ್ನಿ, ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತನ್ನಿ ಅಂತ ಹೇಳುತ್ತಾ, ನಾಳೆ ಅಂದ್ರೆ ಹೆಬ್ಬಳ್ಳಿ ಜನ 80ನೇ ಹುಟ್ಟುಹಬ್ಬ ಅದು ಹೆಬ್ಬಳ್ಳಿಯಲ್ಲಿ ನಡೀತದೆ. ನಾಳೆ ಅಂದ್ರೆ 10/10/2025, 11/10/2025 ಅದು ಬಾಗಲಕೋಟೆಯಲ್ಲಿ ಜರುಗುತ್ತೆ. ದಯವಿಟ್ಟು ತಾವೆಲ್ಲ ಬಂದು ಈ ಕಾರ್ಯಕ್ರಮ ಶೋಭೆ ಕೋರಿ ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹೆಬ್ಬಳ್ಳಿ ಅಜ್ಜ. ಬೈಕ್ ರ್ಯಾಲಿ ಅಂದ್ರೆ ಹೆಲ್ಮೆಟ್ಗೋಸ್ಕರ ಒಂದು ಒಳ್ಳೆಯ ಸಮಾಜಕ್ಕಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಅದಕ್ಕಿಂತ ಹೆಚ್ಚಾಗಿ ಬಾಗಲಕೋಟೆ DYSP ಆದಂಥ ಗಜಾನನ್ ಸುತಾರ್ ಅವರು ಈ ಟ್ರಾಫಿಕ್ ಕಂಟ್ರೋಲ್, ಆಮೇಲೆ ಸೀಟ್ ಬೆಲ್ಟ್ ಮತ್ತು ಏನು ಒಂದು ಹೆಲ್ಮೆಟ್ ಕಡ್ಡಾಯಗೋಸ್ಕರ ತಾವು ಬಹಳಷ್ಟು ವಿಶೇಷವಾಗಿ ಕಾಳಜಿ ವಹಿಸಿ ಈ ಬಾಗಲಕೋಟೆಯಲ್ಲಿ ಒಂದು ಪೊಲೀಸ್ ಇಲಾಖೆಯ ರೂಲ್ಸ್ಗಳನ್ನು ಫಾಲೋ ಮಾಡಿಸೋದ್ರಲ್ಲಿ ಅವರು ನಂಬರ್ 1 ಅಂತ ಅನ್ಕೋತೀನಿ. ಅಂತ ಒಬ್ಬರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ನೀಡ್ತಿದ್ರೆ ಅದು ಬಾಗಲಕೋಟೆ ನಮ್ಮ ನವನಗರದ ಸೆಕ್ಟರ್ ನಂಬರ್ 38 ಜಯ ಕರ್ನಾಟಕ ಕಚೇರಿಯಿಂದ LIC, ಆಮೇಲೆ ಸರ್ಕಾರಿ ಆಸ್ಪತ್ರೆ, ಕಾಳಿದಾಸ್ ಸರ್ಕಲ್, ಹೀಗೆ ವಲ್ಲಭಾಯ್ ಚೌಕ್, ಬಸವೇಶ್ವರ ಸರ್ಕಲ್, APMC ಮಾರ್ಗವಾಗಿ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇದರಲ್ಲಿ ವಿಶೇಷವಾಗಿ ರೋನಾ ಚಿತ್ರದ ತಂಡದ ನಾಯಕ, ನಾಯಕಿ, ನಿರ್ದೇಶಕ, ನಿರ್ಮಾಪಕರು ಕೂಡ ಬರ್ತಾ ಇದ್ದಾರೆ. ತಾವು ಕೂಡ ಬನ್ನಿ ಅಂತ ಹೇಳುತ್ತಾ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.